ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ದಿನಗಳಾದಮೇಲೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ವಿಡಿಯೋನ ಮಾಡ್ಕೋತಿರೋದು ಕೂಡ ತುಂಬ ದಿನಗಳಾದಮೇಲೆ ವಿಡಿಯೋನ ಕೂಡ ಮಾಡ್ಕೊಂಡಿರೋದು. ಏನಪ್ಪ ವಿಶೇಷ ಅಂದರೆ ಇವತ್ತು ನನ್ನ ಮಗನ ಬರ್ತಡೇ ಇತ್ತು. ಸೊ ಅವನಿಗೆ ಮೊದಲಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಕಡೆಯಿಂದ. ಹಾಗೆ ನಿಮ್ಮೆಲ್ಲರ ಕಡೆಯಿಂದಲೂ ನಾನೇ ವಿಶ್ ಮಾಡ್ತಾ ಇದ್ದೀನಿ. ಹಾಗಾಗಿ ಅಷ್ಟೊಂದೆಲ್ಲ ಕಂಪ್ಲೀಟಾಗೆಲ್ಲ ತಕ್ಕೊಂಡಿಲ್ಲ. ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಕ್ಕೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ ಒಂದು ಆರತಿ ಮಾಡಿ ಕೇಕ್ನ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದಷ್ಟೇ. ಈ ಸಲ ಅಂತೂ ಬರ್ತಡೆಗೆ ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ ಫ್ರೆಂಡ್ಸ್, ಬರೀ ನಾವಷ್ಟೇ ಮಾಡ್ಕೊಂಡಿದ್ವಿ. ಈ ಸಲ ಅಷ್ಟೊಂದು ಎಲ್ಲರೂ ಇನ್ವೈಟ್ ಮಾಡೋ ಅಷ್ಟು ಪೇಷನ್ಸೇ ಇರಲಿಲ್ಲ. ಹಾಗಾಗಿ ನೋಡಿ ಎಷ್ಟು ಖುಷಿಯಾಗಿದ್ದಾನೆ ಅಂತೇಳಿ. ಕೇಕ್ ಮನೆಗೆ ಬರೋ ತನಕ ಕೇಕ್ ಎಲ್ಲಿ ಅಂತಿದ್ದ. ಕೇಕ್ ಬಂದಮೇಲೆ ಅವ್ನ ಜೋಶೇ ಚೇಂಜ್ ಆಗೋಯ್ತು. ಕೇಕ್ ಬಂದಿದ್ದೆ ನೈಟ್ 7:45 ಆಗಿತ್ತು. ಆಗ ಕೇಕ್ ಬಂದಿದ್ದು. ಆಗ ಕೇಕ್ ತೊಗೊಬಂದು ಈ ಸ್ಟಿಕ್ಕರ್ಸ್ ಎಲ್ಲ ಬುಕ್ ಮಾಡಿದ್ದೆ ಫ್ರೆಂಡ್ಸ್. ಅವನು ಕೂಡ ಮನೆ ಹತ್ರ ಬಂದಿರಲಿಲ್ಲ. ಬೇರೆ ಎಲ್ಲಿ ರಿಸೀವ್ ಮಾಡೋಕ್ಕೆ ಹೇಳಿದ್ದೆ ಅವ್ರ ಹತ್ರನೇ ಇತ್ತು. ಸೊ ಹಾಗಾಗಿ ಅವ್ರ ಹತ್ರದಿಂದ ಸ್ಟಿಕ್ಕರ್ಸೆಲ್ಲ ತಂದು ಆವಾಗ ಎಲ್ಲ ಅರೇಂಜ್ ಮಾಡಿ ಈ ರೇಂಜಿಗೆ ಮಾಡಿದ್ದಾಯಿತು. ನನ್ನ ಮಗ 4 ಇಯರ್ಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದ್ದಾನೆ ಅಷ್ಟೇ. ನೋಡಿ ಇಷ್ಟೇ ಬರ್ಡೇದು, ಜಾಸ್ತಿ ಏನು ಗ್ರ್ಯಾಂಡ್ ಇಲ್ಲ, ಏನಿಲ್ಲ. ಈ ಸಲನೂ ಏನು ಹಾಗೆ ಹಿಂಗೆ ಅಂತೆಲ್ಲ ಮಾಡಲ್ಲ. ಅಂದರೆ ಈ ಸಲ ಒಬ್ರೂ ಕರೀಲಿಲ್ಲ, ಅದೊಂದು ಸ್ವಲ್ಪ ಕರಿಬೇಕಿತ್ತು ಅಂತ ಅನ್ನಿಸ್ತಾ. ಆದರೆ ಇಟ್ಸ್ ಓಕೆ. ಅವನಿಗೆ ಖುಷಿ ಆದರೆ ಸಾಕು, ನಮಗೆಲ್ಲ ಖುಷಿ ಆಗಬೇಕು ಅಂತೇನಿಲ್ಲ. ಅವ್ನ ಬರ್ತಡೇ ದಿನ ಅವ್ನು ಫುಲ್ ಹ್ಯಾಪಿಯಾಗಿದ್ದ. ಇವತ್ತು ನನ್ನ ಬರ್ತಡೇ ನಾನು ಫುಲ್ ಖುಷಿಲಿದ್ದೀನಿ ಅಂತ ಹೇಳ್ಕೊಂಡು ಕ್ಲಾಸಿಗೆ ಕೂಡ ಕಳಿಸಿರಲಿಲ್ಲ. ಕ್ಲಾಸಿಗೂ ಕಳಿಸ್ತಿಲ್ಲ, ಮಳೆ ಬೇರೆ ಬರ್ತಿತ್ತು ಅಂತೇಳಿ ಮನೆಯಲ್ಲೇ ಇಟ್ಕೊಂಡಿದ್ದೆ. ಬೇಡ ಬಿಡು ಹೋಗೋದು ಇವತ್ತು, ಏನಾಗಲ್ಲ ಪರವಾಗಿಲ್ಲ ಅಂತೇಳಿ. ಅವ್ನು ಬೆಳಗ್ಗೆನೇ ಕೇಕ್ ಕಟ್ ಮಾಡಿಸ್ತಾರೆ ಅಂತ ಭಾಳ ಜೋಶಲ್ಲಿದ್ದ. ಬೆಳಗ್ಗೆ ಎಣ್ಣೆ ಸ್ನಾನ ಮಾಡಿಸಿ ಪೂಜೆನ ಮಾಡಿ ಹೊಲ್ದ ಹತ್ರ ಹೊಸ ಬಟ್ಟೆನ ಹಾಕಿಸಿ ಅವನ್ನ ತೆಗೆಸಿ ಮತ್ತೆ ಬೇರೆ ಬಟ್ಟೆನ ಹಾಕ್ಕೊಂಡು ಹೊಲಕ್ಕೆ ಕರ್ಕೊಂಡೋಗಿ ಟೊಮೊಟೊ ಕುಯ್ಸ್ತಿದ್ವು. ಸೊ ಹಾಗಾಗಿ ಟೊಮೊಟೊ ಎಲ್ಲ ಗ್ರೇಡಿಂಗ್ ಮಾಡಿ ಮಧ್ಯಾಹ್ನ ಮನೆಗೆ ಬಂದು ಮತ್ತೆ ಅವನಿಗೆ ಅದು ಇದು ಸ್ವೀಟ್ಸು ಅಂತ ಮಾಡಿಕೊಟ್ಟು ತಿನ್ನಿಸಿ ಕೂತಿದ್ವಿ. ಆಮೇಲೆ ಸಂಜೆ ಕೇಕ್ ತಂದಿದ್ದಾದಮೇಲೆ ಕೇಕ್ನ ಕಟ್ ಮಾಡಿದ್ದು. ಅಲ್ಲಿ ಟೊಮೊಟೊ ರೆಡಿ ಗ್ರೇಡಿಂಗ್ ಮಾಡಬೇಕಾದ್ರೂ ಕೂಡ ಎಲ್ರಿಗೂ ಹೇಳ್ಕೊಂಡು ಖುಷಿ ಪಡ್ತಿದ್ದ. ಇವತ್ತು ನನ್ನ ಬರ್ತಡೇ, ನಾನು ಫುಲ್ ಖುಷಿಯಲ್ಲಿದ್ದೀನಿ ಹಾಗೆ ಹಿಂಗೆ ಅಂತೇಳಿ. ಪಾಪ ಅವ್ನು ಹೋಗಬೇಕು ಅಂತ ಕ್ಲಾಸ್ಗೆ ಚಾಕ್ಲೇಟ್ಸ್ ಎಲ್ಲ ತಂದು ರೆಡಿ ಇಟ್ಕೊಂಡಿದ್ದ. ಬಟ್ ಏನು ಮಾಡ್ತೀರಾ, ಮಳೆ ಅಂತೇಳಿ ನಾನೇ ಬೇಡ ಕಣೋ ಇವತ್ತು ಬಿಟ್ಬಿಡು, ಮಂಡೇ ಹೋಗ್ವೆ ಅಂತ ಅಂದೆ. ಸೊ ಹಾಗಾಗಿ ಸುಮ್ಮನೆ ಆದ ಪಾಪ. ನೋಡಿ ಇದು ಬೆಳಗ್ಗೆದು ಬಟ್ಟೆ, ಅದು ನೈಟ್ ಹಾಕಿದ್ದು. ಸೊ ಹೇಗಿತ್ತು ವಿಡಿಯೋ ಇಷ್ಟ ಆದರೆ ಗೊತ್ತಿಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.